ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಈ ತಿಂಗಳ ಧ್ಯಾನದ ಶೀರ್ಷಿಕೆ ದೈಹಿಕ ಮತ್ತು ಮಾನಸಿಕ ಅಭಿವೃದ್ಧಿಯ ಮೂಲಕ ಕ್ರಿಸ್ತನನ್ನು ಪ್ರತಿಫಲಿಸುವುದು. ಈ ದಿನದ ಶೀರ್ಷಿಕೆ ಮಹಿಮೆಯ ಜೀವವೃಕ್ಷ. ಈ ದಿನದ ದೇವರ ವಾಕ್ಯ: ಇದಲ್ಲದೆ ಯೆಹೋವ ದೇವರು ಮೂಡಣ ದಿಕ್ಕಿನಲ್ಲಿರುವ ಏದೇನ್ ಸೀಮೆಯಲ್ಲಿ ಒಂದು ಉದ್ಯಾನವನವನ್ನು ಮಾಡಿ ತಾನು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದನು. ಮತ್ತು ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲ ಥರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಅದಲ್ಲದೆ ಆ ವನದ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನೂ ಒಳ್ಳೆಯದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ವೃಕ್ಷವನ್ನೂ ಬೆಳೆಯಿಸಿದನು. ಆದಿಕಾಂಡ 2ನೇ ಅಧ್ಯಾಯ 8 ಮತ್ತು 9ನೇ ವಚನಗಳು. ದೇವರ ಸ್ವರೂಪದಲ್ಲಿ ಮನುಷ್ಯನು ಸೃಷ್ಟಿಸಲ್ಪಟ್ಟನು. ಮನುಷ್ಯನ ಗುಣಸ್ವಭಾವವು ದೇವರ ಚಿತ್ತಕ್ಕೆ ಹೊಂದಿಕೆಯಾಗಿತ್ತು. ಆತನ ಮನಸ್ಸು ದೈವಿಕ ವಿಷಯಗಳನ್ನು ಗ್ರಹಿಸಲು ಶಕ್ತವಾಗಿತ್ತು. ಅವನ ಪ್ರೀತಿಯು ಶುದ್ಧವಾಗಿತ್ತು. ಅವನ ಬಾಯಿ ರುಚಿ ಮತ್ತು ಭಾವೋದ್ವೇಗಗಳು ವಿವೇಚನೆಯ ನಿಯಂತ್ರಣದಲ್ಲಿಯೇ ಇದ್ದವು. ಅವನು ದೇವರ ಸ್ವರೂಪವನ್ನು ಹೊಂದಿದ್ದ ಕಾರಣ ಅವನು ಪರಿಶುದ್ಧನಾಗಿದ್ದನು ಮತ್ತು ಸಂತೋಷವಾಗಿದ್ದನು. ಮತ್ತು ಅವನು ದೇವರ ಚಿತ್ತಕ್ಕೆ ಪರಿಪೂರ್ಣ ವಿಧೇಯತೆಯಲ್ಲಿದ್ದನು. ಮನುಷ್ಯನು ತನ್ನ ಸೃಷ್ಟಿಕರ್ತನ ಕೈಗಳಿಂದ ರೂಪುಗೊಂಡಾಗ ಎತ್ತರದ ನಿಲುವುಳ್ಳವನೂ ಮತ್ತು ಸಂಪೂರ್ಣ ಸಮತೋಲನದ ದೈಹಿಕ ಸೌಂದರ್ಯವನ್ನು ಹೊಂದಿದವನೂ ಆಗಿದ್ದನು. ಮತ್ತು ಅವನ ಮುಖವು ಆರೋಗ್ಯಪೂರ್ಣ ಕೆಂಬಣ್ಣದ ಹೊಳಪನ್ನು ಹೊಂದಿತ್ತು ಮತ್ತು ಜೀವದ ಬೆಳಕು ಮತ್ತು ಸಂತೋಷದಿಂದ ಅದು ಹೊಳೆಯುತ್ತಿತ್ತು. ದೇವರು ಸೃಷ್ಟಿಸಿದ ಎಲ್ಲವೂ ಸೌಂದರ್ಯದ ಪರಿಪೂರ್ಣತೆಯಾಗಿತ್ತು ಮತ್ತು ಪರಿಶುದ್ಧವಾದ ಜೋಡಿಯ ಸಂತೋಷಕ್ಕೆ ತೊಂದರೆಯಾಗುವ ಯಾವ ಕೊರತೆಯೂ ಅಲ್ಲಿ ಇರಲಿಲ್ಲ. ಆದರೂ ದೇವರು ಆ ಜೋಡಿಗೆ ವಿಶೇಷವಾದ ಮನೆಯಾಗಿರಲಿ ಎಂದು ತನ್ನ ಪ್ರೀತಿಯ ಮತ್ತೊಂದು ಸಂಕೇತವಾಗಿ ಉಡುಗೊರೆಯಾಗಿ ಅವರಿಗೋಸ್ಕರ ತೋಟವನ್ನು ಸಿದ್ಧಪಡಿಸಿದನು. ಈ ತೋಟದಲ್ಲಿ ಎಲ್ಲ ವಿಧದ ಮರಗಳಿದ್ದವು. ಅವುಗಳಲ್ಲಿ ಅನೇಕ ಮರಗಳು ಸುಗಂಧಭರಿತವಾಗಿಯೂ ರುಚಿಯಾದ ಹಣ್ಣುಗಳನ್ನು ಬಿಡುವ ಹಣ್ಣುಗಳಿಂದ ತುಂಬಿದ್ದ ಮರಗಳಾಗಿದ್ದವು. ಎಲ್ಲ ಮರಗಳನ್ನು ಮೀರಿಸುವಂತೆ ಎಲ್ಲ ಮರಗಳಿಗೂ ಕಿರೀಟಪ್ರಾಯದಂತೆ ತೋಟದ ಮಧ್ಯದಲ್ಲಿ ಜೀವವೃಕ್ಷವು ನಿಂತಿತ್ತು. ಅದರ ಫಲಗಳು, ಅಂದರೆ ಹಣ್ಣುಗಳು, ಚಿನ್ನ ಮತ್ತು ಬೆಳ್ಳಿಯ ಸೇಬುಗಳಂತೆ ಇದ್ದವು. ಅವು ಜೀವವನ್ನು ನಿತ್ಯಗೊಳಿಸುವ ಬಲವನ್ನು ಹೊಂದಿದ್ದವು. ಜೀವವೃಕ್ಷದ ಬಳಿಯಲ್ಲಿ ತೋಟದ ಮಧ್ಯದಲ್ಲಿ ಇದ್ದ ಒಳ್ಳೆಯದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರವು ನಮ್ಮೆಲ್ಲರ ಮೊದಲ ತಂದೆ ತಾಯಿಯ ವಿಧೇಯತೆ, ನಂಬಿಕೆ ಮತ್ತು ಪ್ರೀತಿಯನ್ನು ಪರೀಕ್ಷಿಸುವ ಮರವಾಗಿತ್ತು. ಬೇರೆ ಎಲ್ಲ ಮರದ ಹಣ್ಣುಗಳನ್ನು ಅವರು ಮುಕ್ತವಾಗಿ ತಿನ್ನಲು ಅನುಮತಿಸಲಾಗಿದ್ದರೂ ಮರಣವೆಂಬ ನೋವಿನ ಎಚ್ಚರಿಕೆಯ ಮೇಲೆ ಒಳ್ಳೆಯದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ತಿನ್ನುವುದನ್ನು ನಿಷೇಧಿಸಲಾಗಿತ್ತು. ದೇವದೂತರು ಅವರನ್ನು ಭೇಟಿ ಮಾಡುತ್ತಿದ್ದರು ಮತ್ತು ತಮ್ಮ ಸೃಷ್ಟಿಕರ್ತನೊಂದಿಗೆ ಅವರು ನಿಕಟವಾದ ಸಂಪರ್ಕವನ್ನು ಹೊಂದಿದ್ದರು. ದೇವರ ಮತ್ತು ಅವರ ನಡುವೆ ಯಾವ ಮುಚ್ಚುವ ಪರದೆಯೂ ಇರಲಿಲ್ಲ. ಜೀವವೃಕ್ಷದಿಂದ ಕೊಡಲ್ಪಟ್ಟ ಚೈತನ್ಯದಿಂದ ಅವರು ತುಂಬಿದ್ದರು ಮತ್ತು ಅವರ ಜ್ಞಾನದ ಶಕ್ತಿಯು ದೇವದೂತರುಗಳಿಗಿಂತ ಸ್ವಲ್ಪ ಕಡಿಮೆಯಾಗಿತ್ತು. ನಮ್ಮ ಮೊದಲ ತಂದೆ ತಾಯಿಯು ದೇವರೊಂದಿಗೆ ಮತ್ತು ಪರಿಶುದ್ಧರಾದ ದೇವದೂತರೊಂದಿಗೆ ಸಂಪರ್ಕವನ್ನು ಆನಂದಿಸಬಹುದಿತ್ತು, ಆದರೆ ಅವರ ನಿಷ್ಠೆಯನ್ನು ಪರೀಕ್ಷಿಸಬೇಕಿತ್ತು. ಪರಿಪೂರ್ಣವಾದ ನಿರಂತರವಾದ ವಿಧೇಯತ್ವವು ನಿತ್ಯ ಸಂತೋಷಕ್ಕೆ ಷರತ್ತಾಗಿತ್ತು. ಈ ಷರತ್ತಿನ ಆಧಾರದ ಮೇಲೆ ಮಾನವನಿಗೆ ಜೀವವೃಕ್ಷಕ್ಕೆ ಪ್ರವೇಶವನ್ನು ಕಲ್ಪಿಸಲಾಗಿತ್ತು. ನಿತ್ಯ ಅಸ್ತಿತ್ವವನ್ನು ಹೊಂದಬೇಕಾದರೆ ಮನುಷ್ಯನು ನಿರಂತರವಾಗಿ ಜೀವವೃಕ್ಷದ ಪಾಲುಗಾರನಾಗಬೇಕಿತ್ತು.
ಈ ಅವಕಾಶವನ್ನು ತಪ್ಪಿಸಿಕೊಂಡರೆ ಜೀವವು ನಶಿಸುವವರೆಗೂ ಅವನ ಚೈತನ್ಯವು ಕ್ರಮೇಣ ಕಡಿಮೆಯಾಗುತ್ತಿತ್ತು. ಜೀವವೃಕ್ಷದ ಹಣ್ಣನ್ನು ಅವರು ತಿನ್ನುತ್ತಾರೆ ಎಂದು ಸೈತಾನನು ನಿರೀಕ್ಷಿಸಿದ್ದನು. ಆದರೆ ಮನುಷ್ಯನು ಬಿದ್ದು ಹೋದ ಮೇಲೆ ಜೀವವೃಕ್ಷವನ್ನು ಕಾಪಾಡಲು ತಕ್ಷಣವೇ ಪರಿಶುದ್ಧ ದೇವದೂತರ ಕಾವಲನ್ನು ಅಲ್ಲಿಗೆ ನಿಯೋಜಿಸಲಾಯಿತು. ಆದಾಮನ ಸಂತತಿಯ ಯಾರೊಬ್ಬರೂ ತಡೆಯನ್ನು ದಾಟಿ ಜೀವವೃಕ್ಷದ ಜೀವ ತರುವ ಹಣ್ಣಿನ ಪಾಲುಗಾರರಾಗುವುದಕ್ಕೆ ಅನುಮತಿ ಇರಲಿಲ್ಲ. ಆದುದರಿಂದ ನಶಿಸಿ ಹೋಗದ ಪಾಪಿಯೂ ಯಾರೂ ಇಲ್ಲ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇಲೆ.